ಮುಪ್ಪಾದ ಜೀವ. ವಯೋಸಹಜ ಸಮಸ್ಯೆಗಳು ಸಾಮಾನ್ಯ. ನೀವು ಸದಾ ಹೀಗೆ ನಮ್ಮ ಸೇವೆಯಲ್ಲಿ ಕುಳಿತರೆ ಮಠದ ಆಡಳಿತವನ್ನು ನೋಡಿಕೊಳ್ಳುವರು ಯಾರು ಯತಿಗಳೇ? ಗುರುಗಳೇ, ವ್ಯವಹಾರಕ್ಕೇನು ನೂರಾರು ಮಂದಿ ಸಿಗುತ್ತಾರೆ, ಆದರೆ ಗುರುಸೇವೆ ಮಾಡುವ ಸೌಭಾಗ್ಯ ಎಲ್ಲರಿಗೂ ದಕ್ಕುವುದಿಲ್ಲ ಅಲ್ಲವೇ? ಆಹಾ, ನಿಮ್ಮಂಥ ಮಹಾನುಭಾವರ ಕೈಯಲ್ಲಿ ಸೇವೆ ಮಾಡಿಸಿಕೊಳ್ಳುವ ಭಾಗ್ಯ ಆ ಶ್ರೀಹರಿ ನಮಗೆ ಕರುಣಿಸಿದ್ದಾನೆ. ಇದು ನಮ್ಮ ಪೂರ್ವಜನ್ಮದ ಸುಕೃತವೇ ಸರಿ. ತಾವು ನಮ್ಮನ್ನು ಮಹಾನುಭಾವರೇ ಎಂದು ಸಂಬೋಧಿಸುವುದು ಎಷ್ಟು ಉಚಿತ, ನೀವೇ ಹೇಳಿ. ಮಹಾಮಹಿಮರಾದ ಶ್ರೀ ಶ್ರೀ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ 8ನೇ ವಯಸ್ಸಿಗೆ ಸನ್ಯಾಸತ್ವ ಸ್ವೀಕರಿಸಿದವರು ನೀವು. ಅಖಂಡ ಬ್ರಹ್ಮಚರ್ಯದಿಂದ 64 ವಿದ್ಯಾ ಪಾರಂಗತರಾಗಿ ಸಮಸ್ತ ಮನುಕುಲಕ್ಕೆ ಜ್ಞಾನ ಪ್ರಸರಣವನ್ನು ಮಾಡಿದವರು. ಮಗು 4 ಅಂಗುಲ ನಡೆದ ಮಾತ್ರಕ್ಕೆ ಅದು ತಂದೆಗೆ ಸಮಾನವಾಗುವುದಿಲ್ಲ. ತಾವು ದಯಮಾಡಿ ನಮ್ಮನ್ನು ದೊಡ್ಡ ಶಬ್ದಗಳಿಂದ ಸಂಬೋಧಿಸಬೇಡಿ, ಅದು ನಮ್ಮ ಪುಣ್ಯ ಸಂಚಯವನ್ನು ಕಡಿಮೆ ಮಾಡುತ್ತದೆ. ವಿದ್ಯೆಗೆ ವಿನಯವೇ ಭೂಷಣ. ನೀವು ಆ ವಿನಯಕ್ಕೆ ಭೂಷಣ ರಾಘವೇಂದ್ರರೇ. ಆದರೂ ನಮ್ಮ ಸೇವೆಗಿಂತ ಮುಖ್ಯ ಮಠದ ಆಗು ಹೋಗುಗಳನ್ನು ವಿಚಾರಿಸುವುದು. ಅದು ನಿಮಗೆ ಗೊತ್ತಲ್ಲವೇ? ಆಡಳಿತದಲ್ಲಿ ಸ್ವಲ್ಪ ಸಡಿಲ ಬಿಟ್ಟರೂ ನುಂಗಿ ನೀರು ಕುಡಿಯುವವರು ಕಾದು ಕುಳಿತಿದ್ದಾರೆ. ಭಕ್ತರ ಸೊತ್ತು ದುಷ್ಟರ ಪಾಲಾಗಬಾರದಲ್ಲವೇ? ಹೌದು ಗುರುಗಳೇ, ಅದು ನಮ್ಮ ಗುರುತರ ಜವಾಬ್ದಾರಿ. ನಾವು ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತೇವೆ. ಆ ನಂಬಿಕೆ ನಮಗೂ ಇದೆ. ಆದರೂ ಹಿರಿಯರಾಗಿ ಸಲಹೆ ನೀಡುವುದು ನಮ್ಮ ಕರ್ತವ್ಯ. ನೀವೊಬ್ಬರೇ ಆ ಜವಾಬ್ದಾರಿಯ ಭಾರ ಹೊರುವ ಶ್ರಮವನ್ನು ತೆಗೆದುಕೊಳ್ಳಬೇಡಿ. ಸೂಕ್ತ ಜನರನ್ನು ಹುಡುಕಿ ವ್ಯವಹಾರಕ್ಕೆ ನೇಮಕ ಮಾಡಿಕೊಳ್ಳಿ. ನೀವು ಸಾಧ್ಯವಾದಷ್ಟು ಪ್ರವಾಸವನ್ನು ಮಾಡಬೇಕು. ಜನರ ಕಷ್ಟ ಸುಖಗಳನ್ನು ವಿಚಾರಿಸಿ ಅವರ ಕಣ್ಣೀರು ಒರೆಸುವ ಕಾರ್ಯವನ್ನು ಮಾಡಬೇಕು. ವಿದ್ಯಾಪೀಠಗಳು, ಮಠದ ಆಸ್ತಿಗಳು ಸುಸ್ಥಿರವಾಗಿದೆಯೇ ಎಂದು ತಿಳಿದುಕೊಳ್ಳಲು ಆಗಾಗ ಭೇಟಿ ಕೊಡುತ್ತಾ ಇರಬೇಕು. ಇರಲಿ, ನನ್ನ ಸೇವೆ ಮಾಡಿದ್ದು ಸಾಕು. ನೀವು ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಆಗಲಿ ಗುರುಗಳೇ. ನಾರಾಯಣ, ನಿಮಗೆ ಈ ಕೆಲಸದಿಂದ ಬಿಡುಗಡೆ ಕೊಡೋಣ ಅಂತಂದ್ರೆ ನೀವು ನನ್ನನ್ನು ಬಿಡ್ತಾನೆ ಇಲ್ವಲ್ಲ ರಾಘವೇಂದ್ರ ತೀರ್ಥರೇ? ಗುರುಗಳೇ, ಭಗವಂತ ಕೊಟ್ಟ ಭಾಗ್ಯವನ್ನು ಬೇಡ ಅನ್ನುವುದುಂಟೆ? ಗುರು ಹಿರಿಯರ ಸೇವೆ ಮಾಡುವಂಥ ಸೌಭಾಗ್ಯ ಸಿಗೋದು ಪೂರ್ವಜನ್ಮದ ಪುಣ್ಯ ಅಲ್ವೇ? ಈ ಕಾರಣಕ್ಕಾಗಿಯೇ ನೀವು ಮಠದ ವ್ಯವಹಾರಗಳಲ್ಲಿ ಮುಳುಗಿ ಹೋಗದೆ ಜನಸಂಪರ್ಕಕ್ಕೆ ತೆರಳಬೇಕು ಅಂತ ಹೇಳೋದು. ಮೊನ್ನೆ ತಾವೇ ನೋಡಿದಿರಲ್ಲ, ಹೆತ್ತ ತಾಯಿಯನ್ನೇ ಭಾರ ಎಂದುಕೊಳ್ಳುವ ಕಾಲ ಬಂದಿದೆ. ಅಂಥವರಿಗೆ ನಮ್ಮ ಪರಂಪರೆ, ಗುರು ಹಿರಿಯರ ಸೇವೆ, ಧಾರ್ಮಿಕ ಹಿನ್ನೆಲೆಗಳನ್ನು ಹೇಳಿ ಪ್ರೀತಿ ಗೌರವದಿಂದ ಹೆತ್ತವರನ್ನು ನೋಡಿಕೊಳ್ಳುವ ವಾತಾವರಣವನ್ನು ನಿರ್ಮಿಸುವ ಹೊಣೆ ನಿಮ್ಮ ಮೇಲಿದೆ. ನಿಮ್ಮ ಆದೇಶವನ್ನು ಪ್ರಸಾದವೆಂದು ಸ್ವೀಕರಿಸಿ ಖಂಡಿತ ನಿಮ್ಮ ಮಾತನ್ನು ನಡೆಸುತ್ತೇವೆ ಗುರುಗಳೇ. ಕಲಿಯ ಪ್ರಭಾವದಿಂದ ಸಂಬಂಧಗಳು ಸಾವಿನ ಕುಣಿಕೆಯತ್ತ ಜಾರುತ್ತಿವೆ. ಅವುಗಳನ್ನು ಮರುಸ್ಥಾಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಕೆಲಸವನ್ನು ನಿರಂತರವಾಗಿ ಮಾಡುವುದೇ ನಮ್ಮ ಗುರಿ ಗುರುಗಳೇ. ನಿಮ್ಮ ಬಗ್ಗೆ ನಮ್ಮ ಗುರುಗಳಾದ ವಿಜಯೇಂದ್ರ ತೀರ್ಥ ಪಾದಂಗಳವರು ಆಗಲೇ ತಿಳಿಸಿದ್ದರು. ನೀವು ನೊಂದವರ ಬಾಳಿನ ಆಶಾ ಕಿರಣವಾಗಿ, ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷವಾಗಿ ಜಗದ್ವಿಖ್ಯಾತಿ ಗಳಿಸುತ್ತೀರಿ ಎಂಬ ನಂಬಿಕೆ ನಮಗಿದೆ. ಅದು ನಿಮ್ಮ ದೊಡ್ಡತನ ಗುರುಗಳೇ. ಇಲ್ಲ ರಾಘವೇಂದ್ರರೇ, ಇರಲಿ. ನನ್ನದು ಒಂದು ಹರಕೆ ಇದೆ, ಅದನ್ನು ನೀವು ನೆರವೇರಿಸಬೇಕು. ಹೇಳಿ ಗುರುಗಳೇ. ಗುರು ಹರಕೆಯನ್ನು ಪೂರೈಸುವುದಕ್ಕಿಂತ
ಬೇರೆ ಹಾರೈಕೆ ಉಂಟೆ? ಹಾಂ, ಭಿಕ್ಷಾಟನೆ ಮಾಡಿ ಅದರಿಂದ ಬರುವ ದವಸದಿಂದ ಪ್ರಸಾದವನ್ನು ತಯಾರಿಸಿ ತಿನ್ನಬೇಕು ಎಂಬ ಸಂಕಲ್ಪ. ಆ ಸಂಕಲ್ಪವನ್ನು ನೀವೇ ನೆರವೇರಿಸಬೇಕು. ಆಹಾ, ಎಂತಹ ಅವಕಾಶವನ್ನು ಕಲ್ಪಿಸಿದಿರಿ ಗುರುಗಳೇ. ಸನ್ಯಾಸಿಯಾದವನಿಗೆ ಬೇಡು ತಿನ್ನುವುದು ಶ್ರೇಷ್ಠ ಸಂಸ್ಕಾರ, ಮೂಲ ಕರ್ತವ್ಯವಲ್ಲವೇ? ನಾವು ನಮ್ಮ ಮಠ, ನಮ್ಮ ಪೀಠ ಎಂಬ ವ್ಯಾವಹಾರಿಕ ಕಾರಣಕ್ಕೆ ನಮ್ಮ ಮೂಲ ಕರ್ತವ್ಯವನ್ನೇ ಮರೆತಿದ್ದೇವೆ. ಈಗ ನೀವು ನೆನಪಿಸಿದ್ದು ಬಹಳ ಒಳ್ಳೆಯದಾಯಿತು. ಅದನ್ನು ನೀವೇ ಮಾಡಬೇಕೆಂದೇನಿಲ್ಲ. ಬೇರೆ ಯಾರಾದರೂ ಎಲ್ಲಾದರೂ ಉಂಟೆ ಗುರುಗಳೇ? ನಾವೇ ಭಿಕ್ಷಾಟನೆ ಮಾಡಿ, ನಾವೇ ಮುಂದು ನಿಂತು ಪ್ರಸಾದವನ್ನೂ ಮಾಡಿಸಿ ನಿಮ್ಮ ಸಂಕಲ್ಪವನ್ನು ಪೂರೈಸುತ್ತೇವೆ. ಶ್ರೀಹರಿ, ಕಪಟ ಅಹಂಕಾರಗಳೆಂಬ ಸೋಂಕೇ ಇಲ್ಲದ ಕರುಣಾಮೂರ್ತಿಗಳು ನಮ್ಮ ರಾಘವೇಂದ್ರ ತೀರ್ಥರು.